ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೀಮಂತ ಫಂಕ್ಷನ್ಗೆ ಅಂದ್ಬಿಟ್ಟು ಕೋನ್ಸ್ ಮಾಡಿಕೊಡಿ ಅಂತ ಆರ್ಡ್ರ್ ಬಂದಿತ್ತು. ಸೊ ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಕಡಲೆಬೀಜ ಕೋನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಫಸ್ಟು ಅದಕ್ಕೆ ನಾವು ಲೋಟ ಕಡಲೆಬೀಜ ತೊಗೊಂಡು ಹುರಿದು ಸಿಪ್ಪೆ ಎಲ್ಲ ಸುಲಿದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬೆಲ್ಲ ತೊಗೊಂಡಿದ್ದೀನಿ, ಮುಕ್ಕಾಲು ಲೋಟ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ತುಪ್ಪ ತೊಗೋಬೇಕು ಫ್ರೆಂಡ್ಸ್. ಇಷ್ಟು ಇದರದ್ದು ಇಂಗ್ರೀಡಿಯೆಂಟ್ಸು. ಫಸ್ಟು ನಾವೇನು ಮಾಡಬೇಕಂದ್ರೆ ಒಂದು ಪಾತ್ರೆ ತೊಗೊಂಡು ಅದನ್ನು ಒಲೆ ಮೇಲಿಟ್ಟು ಏನು ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಪಾತ್ರೆಗೆ ಹಾಕಬೇಕು. ಆಮೇಲೆ ಒಲೆ ಹಚ್ಬಿಟ್ಟು ಸ್ವಲ್ಪ ಕರಗಕ್ಕೆ ಅಂತ ನೀರು ಹಾಕಬೇಕು. ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ನಾವು ಇವಾಗ ಬೆಲ್ಲ ಕರಗೋಕ್ಕೆ ಬಿಟ್ಬಿಡೋಣ. ಅದು ಕರಗೋ ಅಷ್ಟರಲ್ಲಿ ನಾವು ಈ ಕೋನ್ ಬೇಸ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಅದಕ್ಕೋಸ್ಕರ ನಾನು ಇದು ಇನ್ವಿಟೇಷನ್ ಕಾರ್ಡ್ಸ್ ಇರುತ್ತಲ್ಲ, ಅದು ತುಂಬ ತಿಕ್ಕಾಗಿರುತ್ತೆ. ಅದನ್ನು ತೊಗೊಂಡು ಈ ಥರ ಕೋನ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಮೊದಲೆಲ್ಲ ನಾನು ಈ ಥರ ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೆ. ಅವಾಗೆಲ್ಲ ಕಚ್ಕೊಳ್ತಾಯಿತ್ತು, ಸರಿಯಾಗಿ ಬರ್ತಾಯಿರಲಿಲ್ಲ. ಬಟ್ ಇವಾಗ ನಾನು ಇದು ಏನು ಪೇಪರ್ ಇದು ಒಬ್ಬಟ್ಟು ಶೀಟ್ ಅಂತ ಹೇಳ್ತಾರೆ, ಅದನ್ನು ಟ್ರೈ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕಿತ್ಕೊಳ್ಳಿಲ್ಲ, ಎಷ್ಟು ನೀಟಾಗಿ ಬರುತ್ತೆ ಅಂತ ಕೋನು. ಅದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ತುಪ್ಪ ಎಲ್ಲ ಸೋರ್ಬಿಟ್ಟು ಕೋನ್ ಶೇಪ್ ಮಾಡಿ, ಅದಕ್ಕೆ ನೀವು ಸೇಫ್ಟಿ ಇದೇನು ಮಾಡೋದು ಬೇಕಾಗಿಲ್ಲ. ಅದನ್ನು ಸುಮ್ಮನೆ ಕೋನ್ ಇದೆಯಲ್ಲ, ಬೇಸ್ ಕೋನು, ಅದರೊಳಗಡೆ ಹಾಕಿ ಹಿಂಗೆ ಬಿಟ್ಬಿಡೋದು. ಈ ಥರ ರೆಡಿ ಮಾಡಿ ಇಟ್ಕೋಬೇಕು ನಾವು. ಆಮೇಲೆ ಇಷ್ಟೇ ಸಾಕು. ಈ ಥರ ರೆಡಿ ಮಾಡಿಬಿಟ್ಟು ನಾವು ಒಂದು ಕಡೆ ಇಟ್ಬಿಡಬೇಕು ಫಸ್ಟು. ಆಮೇಲೆ ಈ ಪೌಡ್ರು ಬೆಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ವಲ್ಲ, ಅದೆಲ್ಲ ಕರಗಿದೆ. ಇವಾಗ ಇದನ್ನು ನಾವೀಗ ಸೋದಿಸ್ಕೊಳ್ಳೋಣ ಫ್ರೆಂಡ್. ನೋಡಿ ಎಷ್ಟು ಗಲೀಜು ಬರುತ್ತೆ ಅಂತ ನಾವು ಅಂದ್ಕೋತೀವಿ ಬೆಲ್ಲದಲ್ಲಿ ಏನಿರುತ್ತೆ ಅಂತ. ಮಣ್ಣು, ಒಂದೊಂದು ಸತಿ ಕಲ್ಲು, ನೋಡಿ ಎಷ್ಟು ಗಲೀಜಿದೆ. ಈಗ ಸೋಸ್ಕೊಂಡಾದಮೇಲೆ ಆ ಪಾತ್ರೆನ ತೊಗೊಂಡು ಆ ಪಾಕದ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಕುದಿಸ್ಕೋಬೇಕು. ಇವಾಗ ನೋಡಿ ಕುದೀತಾ ಹೆಂಗೆ ನೊರೆ ಬಂದಿದೆ. ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ನೋಡಿ, ಒಂದು ಸೌಟಲ್ಲಿ ಹಿಂಗೆ ಎತ್ಕೊಂಡಾಗ ನೊರೆ ಥರನೇ ಇದ್ದರೆ, ಈ ಥರ ಲಿಕ್ವಿಡ್ ಆಗದೇನೆ ನೊರೆ ಥರನೇ ಇತ್ತು ಅಂದರೆ, ಸೊ ಈಗ ಬರ್ತಾಯಿದೆ ಪಾಕ ಅಂತ ಅಂದ್ಬಿಟ್ಟು ಅದನ್ನು ಕರೆಕ್ಟಾಗಿ ಬಂದಿದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ನಾವು ಒಂದು ತಟ್ಟೆಯಲ್ಲಿ ನೀರು ತೊಗೊಂಬಿಟ್ಟು ಆ ಪಾಕ ಒಂದು ಚೂರು ಹಾಕ್ಕೊಂಡಾಗ ಅದು ಫುಲ್ಲು ಸ್ಪ್ರೆಡ್ ಆಗಬಾರ್ದು. ಅದನ್ನೆಲ್ಲ ನಾವು ಒಂದು ಕಡೆಗೆಲ್ಲ ಗುಡ್ಡೆ ಮಾಡ್ಕೊಂಡಾಗ ಬಾಲ್ ಟೈಪ್ ಬರಬೇಕದು. ಬಂದಾಗ ಅದನ್ನು ಇಟ್ಕೊಂಡು ನಾವು ಟೆಕ್ಸ್ಚರ್ ಹೆಂಗೆ ನೋಡಿದ್ರೆ ಒಂದು ಉಂಡೆ ಗಾತ್ರ ಆಗಿಬಿಟ್ಟು ಮೇಲಿಂದ ಹಿಂಗೆ ಹಾಕಿದಾಗ ಟಕ್ ಅಂತ ಶಬ್ದ ಬರಬೇಕು. ಆವಾಗ ಬೇರೆ ಪಾತ್ರೆಗೆ ಈ ಹುರಿದಿರೋ ಕಡಲೆ ಬೀಜನ ಹಾಕ್ಕೊಳ್ಳೋದು. ಹಾಕ್ಕೊಂಡು ಒಂದು ಚೂರು ತುಪ್ಪ ಹಾಕ್ಕೊಂಡು ಈ ಪಾಕ ಏನಿರುತ್ತೆ ಹಾಕ್ಕೊಂಬಿಡೋದು. ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದು ಎಲ್ಲ ಕಡಲೆ ಬೀಜಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ, ಆವಾಗ ಉಂಡೆ ಥರ ಆಗುತ್ತದು. ಉಂಡೆ ಥರ ಆದಾಗ ನಾವು ಈ ಕೋನ್ ಏನು ಮಾಡ್ಕೊಂಡಿದ್ದೀವಿ ಆ ಕೋನ್ ಒಳಗಡೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ. ಪಾಕ ಪ್ರತಿಯೊಂದು ಕಡಲೆ ಬೀಜಕ್ಕೂ ಮಿಕ್ಸ್ ಆಗಿದೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಈ ಕೋನ್ ಒಳಗಡೆ ಹಾಕಬೇಕೀಗ. ಒಂದೊಂದೇ ಸ್ವಲ್ಪನೇ ತೊಗೊಂಡು ಕೋನ್ ಒಳಗಡೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿ. ನೀವು ತುಂಬ ಏನು ಶ್ರಮ ತೊಗೊಳೋದು ಬೇಕಾಗಿಲ್ಲ. ಸ್ಪೂನಿಂದ ಹಾಕಿ ಈ ಥರ ರೋಲ್ ಮಾಡ್ತಾಯಿದ್ರೆ ಅದು ಸೆಟ್ಲಾಗುತ್ತೆ ಕೆಳಗಡೆ ಹೋಗಿ. ಆ ಥರ ಮಾಡಿಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಆಗಕ್ಕೆ ಬಿಡಬೇಕು ಅದನ್ನ. ಈ ಕಡಲೆ ಕೋನು ಅಷ್ಟೇ ಫ್ರೆಂಡ್ಸ್, ಇದೇ ಥರನೇ ನೀವು ಪಾಕ ಮಾಡ್ಕೊಂಬಿಟ್ಟು ಈ ಕೋನ್ ಒಳಗಡೆ ಈ ಥರ ಎಲ್ಲ ಫುಲ್ಲು ಪಾಕ ಎಲ್ಲ ಚೆನ್ನಾಗಿ ಇದಾಗೋ ಥರ ಬೈಂಡ್ ಆಗೋ ಥರ ತಿರುಗಿಸ್ಬೇಕು. ಈ ಥರ ತಿರುಗಿಸ್ಬಿಟ್ಟು ಇನ್ನೊಂದು ಕೋನ್ಗೆ ಹಾಕ್ಕೊಳ್ಳೋದು. ನೋಡಿ ಈ ಥರ ಒಂದೊಂದು ಸ್ಪೂನೇ ಹಾಕ್ಕೊಂಡು ಕೆಳಗಡೆ ಈ ಥರ ನೀವು ಪ್ರೆಸ್ ಮಾಡ್ತಾ ಬಂದರೆ, ಒಂಥರ ರೋಲ್ ಮಾಡ್ತಾಯಿದ್ರೆ ಅದು ಏನು ಶೇಪ್ ಇದೆ ಕೋನ್ ಶೇಪು, ಆ ಥರ ಅದು ಸೆಟ್ಲಾಗುತ್ತೆ ಹೋಗಿ. ಅದಾದಮೇಲೆ ಒಂದು 5 ನಿಮಿಷ ಬಿಟ್ಬಿಡ್ಬೇಕು ಅದನ್ನ ರೆಸ್ಟ್ ಮಾಡೋಕ್ಕೆ. ಆಮೇಲಿಂದ ಕೋನ್ ತಣ್ಣಗಾದ್ಮೇಲೆ, ತೀರಾ ತಣ್ಣಗಂತ ಏನಿಲ್ಲ, ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕೋನ್. ಇವಾಗ ಓಪನ್ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ನೀವು ಅದನ್ನು ಓಪನ್ ಮಾಡೋದು. ನೋಡಿ ಎಲ್ಲೂ ಬ್ರೇಕ್ ಆಗಲ್ಲ.
ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಒಂದು ಸ್ವಲ್ಪ ತುಂಬ ಬಿಸಿ ಇರುತ್ತೆ, ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ. ಅವಾಗ ಅಂಟ್ಕೋಬಾರ್ದು ಪಾಕ ಕೈ ಅಂದ್ಬಿಟ್ಟು ನಾನು ಒಂಚೂರು ತುಪ್ಪ ಇಲ್ಲಾಂದರೆ ಒಂಚೂರು ನೀರು ಕೈ ಒದ್ದೆ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈಗ ಕಡಲೆ ಕೋನ್ ತೋರಿಸ್ತೀನಿ. ಈಗ ಕಡಲೆ ಕೋನ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಬನ್ನಿ ಹೇಗಿದೆ ನೋಡಿ, ಎಷ್ಟು ಈಸಿ ಓಪನ್ ಮಾಡೋದು ನೋಡಿ, ಎಲ್ಲೂ ಬ್ರೇಕ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಕಡಲೆ ಬೀಜ, ಕಡಲೆ ಎಳ್ಳು, ಪುರಿ ಉಂಡೆ ಎಲ್ಲ ಐಟಮ್ಸು ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.